ನಾವಿವತ್ತು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ. ಏನಿಲ್ಲ, ಅವನು ಸಣ್ಣ ಕಲಾವಿದನಾಗಿ ಇಲ್ಲಿ ತುಳು ರಂಗಭೂಮಿಯಿಂದ ನಾಟಕಗಳನ್ನ ಮಾಡಿಕೊಂಡು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನ ಮಾಡಿಕೊಂಡು ಬೇರೆ ಪ್ರೈವೇಟ್ ಚಾನೆಲ್ಗಳಲ್ಲಿ ಕೆಲಸಗಳನ್ನ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ. ಆ್ಯಕ್ಚುಲಿ ಯಾವತ್ತು ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಹಿತ್ತು ಅಂತ ಕರೀತಿದ್ದ. ಬಟ್ ಈಗ ಈಗಲೂ ಅನಿಸಿದವನ ನನ್ನ ಕರಿತಿದ್ದಾನೆ ನಾನು ಫೀಲೇ ಹಾಗೆ ಆಗ್ತಿದೆ. ಅದರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ, ತಂಗಿದ್ದು ಮದುವೆಯನ್ನ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡ್ಬೇಕು ಅಂತ ಹೇಳಿದ್ದೆ. ಮತ್ತೊಂದು ಅಮ್ಮನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಎಲ್ರು ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ, ರಾಕಿ ನೀನು ಮದ್ವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ, ಇದು ನಾನು ಒಂದು ವೇಳೆ ಮದ್ವೆ ಆದ್ರೆ ಬಂದವರು ತಾಯಿನ ಹೇಗೆ ನೋಡ್ಕೋತಾರೆ ಅಂತ ಗೊತ್ತಿಲ್ಲ, ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೋಂಥ ಆಸೆ ತುಂಬಾ ಇತ್ತು ಅವನಿಗೆ. ಅದೇ ಏನ್ ಹೇಳೋದು ಅಂತ ಹೇಳಿದ್ರೆ, ಎಲ್ಲರ ಹತ್ರ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರ ಹತ್ರ ಹೇಳಿ ಕೂಡ ಸಹಾಯ ಮಾಡುದು ಅಂತ ಹೇಳಿದ್ದಾರೆ. ನಮ್ಮ ಇಲ್ಲಿ ತುಳು ಚಿತ್ರರಂಗಭೂಮಿ ಇರ್ಬೋದು, ರಂಗಭೂಮಿಯಿಂದ ಇರ್ಬೋದು, ಎಲ್ರು ಅದು ಯಾರಾದ್ರೂ ಜವಾಬ್ದಾರಿ ತಕೊಂಡು ಇವರ ಮನೆಗೆ ಆಧಾರ ಆಗೋ ತರ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೇನೆ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ. ಈಗ ಆಧಾರ ಸ್ತಂಭವನ್ನೇ ಕಳ್ಕೊಂಡಿರುವಂತ ಮನೆಗೆ ಅವನು ಆದಷ್ಟು ಯಾರಾದ್ರೂ ಇವರ ಮನೆಗೆ ಅವರ ತಂಗಿಯನ್ನ ಮದುವೆ ಮಾಡ್ಲಿಕ್ಕೆ ಇರ್ಬೋದು, ಮನೆಗೆ ಆಧಾರ ಆಗುವಾಗ ಎಲ್ರು ಹೆಲ್ಪ್ ಮಾಡಿ ಅಂತ ನಾವು ಬೇಡ್ಕೋತಿದ್ದೇವೆ. ಆಕ್ಚುಲಿ ನಮ್ಮ ಅಣ್ಣ ಆಗಿರೋದ್ರಿಂದ ಹಾಕಿ ಬೇರೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ರಾಕಿ ಇಲ್ಲಿ ಉಳಿದಿದ್ದಾನೆ, ಕಣ್ಮುಂದೆ ಕಾಣಿಸ್ತಿಲ್ಲ. ಅದೇ ತುಂಬಾ ಬೇಜಾರಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.